टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ನಟ ದರ್ಶನ್ ವಿದೇಶದಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಪತ್ನಿ ಜೊತೆ ಬೆಂಗಳೂರಿಗೆ ನಟ ದರ್ಶನ್ ಬಂದಿಳಿದಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ದರ್ಶನ್. ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಸುಪ್ರೀಂನಲ್ಲಿ ಜಾಮೀನು ಏನಾಗುತ್ತೋ ಅನ್ನುವಂಥ ಟೆನ್ಷನ್ ದರ್ಶನ್ಗಿತ್ತು. ಆದೇಶ ಕಾಯ್ದಿರಿಸಿದೆ ಸುಪ್ರೀಂ ಕೋರ್ಟ್. 10 ದಿನದೊಳಗೆ ತೀರ್ಪು ಪ್ರಕಟಿಸುವುದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಇದೀಗ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ ದರ್ಶನ್. ಪತ್ನಿ ಜೊತೆಗೆ ಬೆಂಗಳೂರಿನ ಏರ್ಪೋರ್ಟ್ಗೆ ಬಂದಿಳಿದಿದ್ದಾರೆ. ಸಿಐಎಸ್ಎಫ್ ಭದ್ರತಾ ಸಿಬ್ಬಂದಿ ಇವರಿಗೆ ಭದ್ರತೆಯನ್ನ ನೀಡಿದ್ದಾರೆ. ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ದರ್ಶನ್ ಆಗಮಿಸಿರೋದು. ಇನ್ನು 10 ದಿನಗಳ ಒಳಗೆ ಸುಪ್ರೀಂ ಕೋರ್ಟ್ ತೀರ್ಪು ಪ್ರಕಟಿಸುತ್ತೆ ಅಂತ ತಿಳಿಸಿದೆ. ಇದೀಗ ದರ್ಶನ್ಗೆ ಸಹಜವಾಗಿ ಭಯ ಆವರಿಸಿರುವಂಥದ್ದು. ಜೈಲ ಅಥವಾ ರಿಲೀಫಾ? ದರ್ಶನ್ಗಿರುವಂತಹ ಸದ್ಯದ ಒಂದು ಭಯ, ಆತಂಕ. ವಿದೇಶದ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ರು ದರ್ಶನ್. ಅಷ್ಟೇ ಅಲ್ಲ, ಇತ್ತೀಚೆಗೆ ನಿನ್ನೆಯಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಮತ್ತೊಂದು ಕೊಲೆ ಆರೋಪಿ ಜೊತೆ ಪಾರ್ಟಿ ಮಾಡಿರುವಂತಹ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ಬಳಿಕ ದರ್ಶನ್ ಯಾವಾಗ ಬೆಂಗಳೂರಿಗೆ ವಾಪಸ್ ಆಗ್ತಾರೆ ಅನ್ನುವಂತಹ ಕುತೂಹಲ ಸಹಜವಾಗೇ ಇತ್ತು. ಆದರೆ ಇದೀಗ ದರ್ಶನ್ ಬೆಂಗಳೂರಿಗೆ ಬಂದಿಳಿದಿದ್ದಾರೆ. ವಿದೇಶದಿಂದ ಥೈಲ್ಯಾಂಡ್ನಲ್ಲಿ ಶೂಟಿಂಗ್ ಮುಗಿಸಿ ಪತ್ನಿ ಜೊತೆಗೆ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಈ ಶೂಟಿಂಗ್ ಅನ್ನ ಮುಗಿಸಿ ತಡರಾತ್ರಿ ಕೆಂಪೇಗೌಡ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಸುಪ್ರೀಂನಲ್ಲಿ ಜಾಮೀನು ಏನಾಗುತ್ತೋ ಅನ್ನುವಂತಹ ಟೆನ್ಷನ್ ಸಹಜವಾಗಿ ದರ್ಶನ್ನಲ್ಲಿ ಆವರಿಸಿರುವಂಥದ್ದು. ಇನ್ನು ಆದೇಶವನ್ನ ಸುಪ್ರೀಂ ಕೋರ್ಟ್ ಕಾಯ್ದಿರಿಸಿದೆ. 10 ದಿನದ ಒಳಗೆ ತೀರ್ಪು ಪ್ರಕಟಿಸುತ್ತೆ ಅಂತ ಸುಪ್ರೀಂ ಕೋರ್ಟ್ ತಿಳಿಸಿದೆ. ಅದೇ ರೀತಿ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಪ್ರಶ್ನಿಸಿದೆ ಸುಪ್ರೀಂ ಕೋರ್ಟ್. ಇದೀಗ ಸುಪ್ರೀಂ ಕೋರ್ಟ್ನ ನಿಲುವು ಏನಾಗಿರುತ್ತೆ, ತೀರ್ಪು ಏನಾಗಿರುತ್ತೆ ಅನ್ನುವಂತಹ ಸಹಜವಾದ ಕುತೂಹಲ ಎಲ್ಲರಲ್ಲೂ ಕೂಡ, ಅದರಲ್ಲೂ ಕೂಡ ದರ್ಶನ್ಗೆ ಆತಂಕ ಮನೆ ಮಾಡಿರುವಂಥದ್ದು. ಇದು ಕೆಂಪೇಗೌಡ ಏರ್ಪೋರ್ಟ್ನ ದೃಶ್ಯವನ್ನ ನಾವು ಗಮನಿಸ್ತಾ ಇರುವಂಥದ್ದು. ತಡರಾತ್ರಿ ಥೈಲ್ಯಾಂಡ್ನಿಂದ ಬೆಂಗಳೂರಿಗೆ ದರ್ಶನ್ ಆಗಮಿಸಿರೋದು. ಅಲ್ಲದೆ ಭದ್ರತಾ ಸಿಬ್ಬಂದಿ, ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ ದರ್ಶನ್ಗೆ ಭದ್ರತೆಯನ್ನ ನೀಡಿ, ಅವರ ಕಾರಿನವರೆಗೆ ಅವರಿಗೆ ಭದ್ರತೆಯನ್ನ ನೀಡಿ ಅವರನ್ನ ಬೀಳ್ಕೊಡೋದನ್ನ ನಾವಿಲ್ಲಿ ಗಮನಿಸಬಹುದು. ಇದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಕಂಡುಬಂದಂತಹ ದೃಶ್ಯ. ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾರೆ. ಸದ್ಯಕ್ಕೆ ಅವರ ಜಾಮೀನು ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದ್ದು, ಸುಪ್ರೀಂನ ತೀರ್ಪು ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಎಲ್ಲರಲ್ಲಿದೆ. ದರ್ಶನ್ ಅವರ ಪತ್ನಿಯನ್ನ ನಾವಿಲ್ಲಿ ಕಾಣಬಹುದು. ವಿಜಯಲಕ್ಷ್ಮಿ ಅವರು ಕೂಡ ದರ್ಶನ್ ಜೊತೆ ಇದ್ದಾರೆ. ಇವರಿಬ್ಬರು ಕೂಡ ಥೈಲ್ಯಾಂಡ್ನಲ್ಲಿದ್ರು. ಥೈಲ್ಯಾಂಡ್ನಲ್ಲಿ ಡೆವಿಲ್ ಶೂಟಿಂಗ್ ನಡೀತಾ ಇತ್ತು. ಶೂಟಿಂಗ್ನ ಬಳಿಕ ದರ್ಶನ್ ಇದೀಗ ಬೆಂಗಳೂರಿಗೆ ಆಗಮಿಸಿರೋದು. ಯಾವಾಗ ಬೆಂಗಳೂರಿಗೆ ಬರ್ತಾರೆ ಅನ್ನುವಂತಹ ಒಂದು ಸಹಜವಾದ ಕುತೂಹಲ ಎಲ್ಲರಲ್ಲಿತ್ತು. ಯಾಕಂದ್ರೆ ಒಂದ್ ಕಡೆ ಸುಪ್ರೀಂ ಕೋರ್ಟ್ನಲ್ಲಿ ತೀರ್ಪು ಪ್ರಕಟ ಆಗೋದಿಕ್ಕೆ ಇನ್ನೇನು ಕೆಲವೇ ದಿನ. ಇನ್ನು ದರ್ಶನ್ಗೆ ಏರ್ಪೋರ್ಟ್ ಭದ್ರತಾ ಪಡೆಯಿಂದ ಭದ್ರತೆ ನೀಡಲಾಗಿದೆ. ಟರ್ಮಿನಲ್ನಿಂದ ಕಾರಿನವರೆಗೂ ಸಿಐಎಸ್ಎಫ್ ಸಿಬ್ಬಂದಿ ಭದ್ರತೆ ನೀಡಿದ್ದಾರೆ. ಈ ಭದ್ರತೆ ವಿವಿಐಪಿಗಳಿಗೆ ಮಾತ್ರ ಭದ್ರತೆ ನೀಡುವಂತಹ ಭದ್ರತಾ ಪಡೆ. ಕೊಲೆ ಆರೋಪಿಗೂ ಸಿಐಎಸ್ಎಫ್ ಭದ್ರತೆ ನೀಡಿದ್ದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಅಲ್ಲದೆ ನಮಸ್ಕಾರ ಹಾಕಿ ಸಿಐಎಸ್ಎಫ್ ಯೋಧರಿಗೆ ಗೌರವ ಸೂಚಿಸಿದ್ದಾರೆ ದರ್ಶನ್. ಕೆಂಪೇಗೌಡ ಏರ್ಪೋರ್ಟ್ನ ಸಿಐಎಸ್ಎಫ್ ಭದ್ರತಾ ಪಡೆ ದರ್ಶನ್ಗೆ ಭದ್ರತೆ ನೀಡಿರುವಂಥದ್ದು ಸಹಜವಾಗಿ ಚರ್ಚೆಗೆ ಗ್ರಾಸವಾಗಿದೆ. ವಿವಿಐಪಿಗಳಿಗೆ ಭದ್ರತೆಯನ್ನ ನೀಡ್ತಾರೆ. ಆದರೆ ಒಬ್ಬ ಕೊಲೆ ಆರೋಪಿಗೆ ಯಾವ ಕಾರಣಕ್ಕಾಗಿ ಭದ್ರತೆ ನೀಡಿದ್ದಾರೆ? ಇದು ಸದ್ಯಕ್ಕೆ ಚರ್ಚೆಗೆ ಗ್ರಾಸ ಆಗಿರುವಂಥದ್ದು. ಭದ್ರತಾ ಸಿಬ್ಬಂದಿ ಕಾರಿನವರೆಗೆ ಅವರನ್ನ ಡ್ರಾಪ್ ಮಾಡಿ ತೆರಳಬೇಕಾದಂತಹ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಸೆಲ್ಯೂಟ್ ಹೊಡೆದು ಕಾರಿನಲ್ಲಿ ಕೂತು ತೆರಳುತ್ತಾರೆ. ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೃಶ್ಯಾವಳಿ. ಏರ್ಪೋರ್ಟ್ನ ಭದ್ರತಾ ಸಿಬ್ಬಂದಿ, 4 ಭದ್ರತಾ ಸಿಬ್ಬಂದಿಯನ್ನ ನಾವಿಲ್ಲಿ ಗಮನಿಸಬಹುದು. ಅವರು ದರ್ಶನ್ ಅವರನ್ನ ಬೀಳ್ಕೊಟ್ಟು ಹೋಗಿದ್ದಾರೆ. ಇನ್ನು ದರ್ಶನ್ ಅವರ ಹಿಂಭಾಗದಲ್ಲೂ ಕೂಡ ನಟ ಧನ್ವೀರನ್ನ ಗಮನಿಸಬಹುದು ನಾವು.